ಸರ್ ಇದು ಈ ಸರಿ ಫ್ರಂಟ್ ಲೈನ್ ಕೊಟ್ಟಿದ್ದೀರಾ ಸರ್ ಕನ್ನಡ ನಟರಿಗೆ? ಯಾಕಂದ್ರೆ ಈ ಹಿಂದೆ ದರ್ಶನ್ ಸರ್ ಒಂದು ಆರೋಪವನ್ನ ಮಾಡಿದ್ರು. ಅಂದ್ರೆ ಕನ್ನಡದ ನಟರಿಗೆ ಯಾರಿಗೂ ಫ್ರಂಟ್ ಲೈನ್ ಕೊಟ್ಟಿರೋದಿಲ್ಲ, ಎಲ್ಲ ನಮ್ಮನ್ನ ಹಿಂದೆ ಕೂರಿಸ್ತಾರೆ ಅಂತ. ಇಲ್ಲ, ಫ್ರಂಟ್ ಲೈನ್ ಕೊಟ್ಟಿದ್ರು ಬಟ್ ಕನ್ನಡದ್ದು ತುಂಬಾ ಎಂಡ್ಗೆ ಮಾಡ್ತಾರೆ ಪಾಪ. ತುಂಬಾ ಎಂಡಿಗೆ ಮಾಡ್ತಾರೆ. ಲೆಕ್ಕ ಹಾಕೊಳ್ಳಿ, ಉಪ್ಪಿ ಸರ್ ಎಷ್ಟು ದೊಡ್ಡ ಲೆಜೆಂಡ್ ಆಯಪ್ಪ, ಅವರು ನಮ್ ಜೊತೆ ಕೂತ್ಕೊಂಡಿದ್ದಾರೆ ಬಿಡಿ, ನಾವು ಅವ್ರಿಗಿನ್ ಚಿಕ್ಕವ್ರು. ಅವರು ನಮ್ ಜೊತೆ ಎಂಡಗೂ ಕೂತ ರಾತ್ರಿ ಅವರು ಬೇಜಾರು ಮಾಡ್ಕೊಂಡ್ರು. ಅಯ್ಯೋ ನಿಜ ನೀವ್ ಹೇಳಿದ್ದು, ನಮ್ಮಲ್ಲಿ ಯೂನಿಟಿ ಇಲ್ಲ, ನಾವು ಒಗ್ಗಟ್ಟಾಗಿರ್ಬೇಕಾಗಿತ್ತು, ನಾವೆಲ್ಲ ಒಟ್ಟಿಗೆ ಕೂರ್ಬೇಕಾಗಿತ್ತು ಅಂತ ಅವ್ರು ಬೇಜಾರು. ನೀವ್ ಎಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಎದುರುಗಡೆ, ಧೈರ್ಯವಾಗಿ ಹಂಗ್ ಮಾತಾಡೋರು ಬೇಕು ನಮ್ಗೆ. ನನಗ್ ಗೊತ್ತೇ ಇಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದು ಅಂತ ಅವ್ರು ಬೇಜಾರು ಮಾಡ್ಕೊಂಡ್ರು. ಉಪ್ಪಿ ಸರ್ ಬೇಜಾರು ಮಾಡ್ಕೊಂಡ್ರು ಸರ್ ಆಗಿದ್ರೆ? ಉಪ್ಪಿ ಸರ್ ಬೇಜಾರು ಮಾಡ್ಕೊಂಡು, ನಾಗೇಂದ್ರ ಪ್ರಸಾದ್ ಸರ್ ಬೇಜಾರು ಮಾಡ್ಕೊಂಡ್ರು. ಸರ್ ಈಗ ಪ್ರೀವಿಯಸ್ ಟೈಮು ನಿಮ್ಗೆ ಬಾಲಕೃಷ್ಣ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಕ್ಕಾಗಿ ಕಳನಟನಾಗಿ ನಿಮ್ಗೆ ತೆಲುಗು ಕಡೆಯಿಂದ ಸೈಮಾ ಅವಾರ್ಡ್ ಸಿಕ್ಕಿತ್ತು. ಸೊ ಈ ಸರಿ ನೋಡಿ, ಕನ್ನಡದ ಕಡೆಯಿಂದ. ಸೊ ಎರಡು ನೋಡಿದಾಗ ಪ್ರಾಧಾನ್ಯತೆ ಹೇಗಿತ್ತು? ನೀವು ತೆಲುಗು ಸರಿ ಹೋದಾಗ ನೀವು ತೆಲುಗು ಕಡೆಯಿಂದ ಹೋಗಿರೋದು, ಈ ಸರಿ ಕನ್ನಡದ ಕಡೆಯಿಂದ ನಿಮ್ಗೆ ಈಗ ಯಾವ ನೋಡಿ ತರ? ತೆಲುಗು ಕರೆಕ್ಟ್, ಚೆನ್ನಾಗಿ ಒಳ್ಳೆ ಪ್ರಶ್ನೆ ಅದು. ಈಗ ನೋಡಿ ತೆಲುಗು ಇಂದ ಮಾಡಿದಾಗ ಅಷ್ಟು ಅಪೋಸಿಟ್ ಸಿನಿಮಾ ಚಿರಂಜೀವಿ ಸರ್ ಸಿನಿಮಾ ಬಂದಿತ್ತು, ತುಂಬಾ ದೊಡ್ಡ ದೊಡ್ಡ ಕನ್ನಡ ಅದ್ರಲ್ಲಿ ಇದ್ರು. ಅದ್ರಲ್ಲಿ ನನ್ಗೂ ಆಯ್ಕೆ ಮಾಡಿ ಒಂದು ಬೆಸ್ಟ್ ವಿಲನ್ ಅಂತ ಕೊಟ್ಟರು. ಅದೇ ಟೈಮಲ್ಲಿ ನಮ್ ಸಲಗ ಅಂತಾನು ಬಂದಿತ್ತು. ಎಲ್ಲಾ ಹೊಸಬ್ರು ತುಂಬಾ ಚೆನ್ನಾಗಾಗಿತ್ತು. ಒಂದು ಕೊಟ್ಟಿಲ್ಲ ರೀ. ಅವಾಗ ತಿರ್ಗಿ ಕನ್ನಡಕ್ಕೆ ಅವಮಾನ ತಾನೆ, ನೀವು ನಮ್ಮವ್ರೆ ಮಾಡ್ತಾರ ತಾನೆ. ಹೌದು ಸರ್. ನೀವು ಸಲಹಾಗೆ ಕೊಡ್ಬೇಕು ಅಂತಲ್ಲ, ಯಾವ್ದೇ ಸಿನಿಮಾ ಯಾವತ್ತು ತುಂಬಾ ದೊಡ್ಡ ಹಿಟ್ಟಾಗಿರುತ್ತೋ ಅವ್ರಿಗೆ ಕೊಡಿ. ನೋ ಸರ್, ನಿಮ್ಗೆ ಸಿಕ್ಕ ಪ್ರಾಧಾನ್ಯತೆ ಹೇಗಿತ್ತು ಅಲ್ಲಿ? ಅಂದ್ರೆ ನಿಮ್ಮನ್ನ ನಡೆಸ್ಕೊಂಡ ರೀತಿ, ನೀವು ಅಲ್ಲಿ ಅವಾರ್ಡು ಆಸ್ ಎ ತೆಲುಗು ನಟನಾಗಿ ರಿಸೀವ್ ಮಾಡ್ಕೊಂಡಾಗ, ಇಲ್ಲಿ ಕನ್ನಡದ ನಟನಾಗಿ ರಿಸೀವ್ ಮಾಡ್ಕೊಂಡಾಗ ಫೆಸಿಲಿಟೀಸ್ ಆಗಿರ್ಬೋದು, ಮತ್ತೆ ಸ್ಟೇಜ್ ಮೇಲೆ ಕರೆಯೋದಾಗಿರ್ಬೋದು. ತುಂಬಾ ಚೆನ್ನಾಗಿತ್ತು. ತೆಲುಗು ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಿಜವಾಗ್ಲೂ ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು. ಸಲಗ ಅಂತ ಒಂದು ಸಿನಿಮಾ ಮಾಡಿ ಒಬ್ಬ ಹೀರೋ ಡೈರೆಕ್ಷನ್ ಮಾಡಿದಾಗ ನಿಮ್ಗೆ ಯಾರ ಕಣ್ಗೂ ಕಾಣಿಸ್ಲಿಲ್ಲ, ತುಂಬಾ ದೊಡ್ಡ ಹಿಟ್ ಆಯ್ತು, ಜನ ಕಾಪಾಡಿದ್ರ ಅವತ್ತು. ಅದಕ್ಕೆ ನಿಮ್ಗೆ ಅವಾರ್ಡ್ ಕೊಡ್ಬೇಕು ಅಂತ ಎಲ್ಲೂ ಅನಿಸ್ಲಿಲ್ಲ. ನೋಡಿ ತೆಲುಗು ಅವ್ರು ಕರೆದು ಕೊಡ್ತಾ ಇದಾರಲ್ಲ, ಇದು ನಿಜವಾದ ಆಯ್ಕೆ ಅಂದೆ ನಾನು. ನೋ ಸರ್, ಅವಾಗ ನೀವು ತೆಲುಗು ಗೆಸ್ಟ್ ಆಗಿ ಹೋಗಿರ್ತೀರಾ. ಸೈಮಾದಿಂದ ಸಿಕ್ಕ ಪ್ರಾಧಾನ್ಯತೆ ಹೇಗಿತ್ತು ಅಂತ? ಅವಾಗ ಅದ್ ಬೇರೆ ತರ ಇರುತ್ತೆ. ಇವಾಗ್ಲೂ ಅಷ್ಟೇ ನೋಡಿ, ನಾವು ಸುಮ್ನೆ ಅಂದ್ರೆ ತೀರಾ ನಾವು ಅವ್ರ ಮೇಲೆ ಕಳಪೆ ಅಂತಾನು ಹೇಳಕ್ಕಾಗಲ್ಲ. ನಿಮ್ ಮ್ಯಾನೇಜ್ಮೆಂಟ್ಗಳು ಸರಿ ಇಲ್ಲ. ಹೆಂಗೆ ಟ್ರೀಟ್ ಮಾಡ್ಬೇಕು, ಹೆಂಗ್ ನೋಡ್ಕೋಬೇಕು, ಯಾವ ಟೈಮಲ್ಲಿ ಕರೆಸ್ಬೇಕು, ಯಾವ ಟೈಮಲ್ಲಿ ಕೂರಿಸ್ಬೇಕು, ಎಲ್ಲಾರು ಇದಕ್ಕೋಸ್ಕರ ಕೂರ್ಸ್ಕೊಂಡಂಗಿರುತ್ತೆ. ಸರಿ, ಅದೇ ಸೂಪರ್ ಸ್ಟಾರ್ ಆಗಿ ನಿಮ್ಗೆ ಎಷ್ಟು ನೋವಾಯ್ತು ಸರ್? ಅಂದ್ರೆ ಕನ್ನಡಕ್ಕೆ ಅವಮಾನ ಆದಾಗ, ಕನ್ನಡಿಗರಿಗೆ ಅವಮಾನ ಆದಾಗ ಅಲ್ಲಿ ಸುಮಾರು ಜನ ನೋಡಿ, ಪಾಪ ಪಬ್ಲಿಕ್ ಎಲ್ಲ ಕಿರ್ಚಾಡಿದ್ರು ನಾನು ಮಾತಾಡಿದ ತಕ್ಷಣ. ಸುಮಾರು ಜನ ಅವ್ರಿಗೆ ಅನ್ನಿಸ್ತು, ಇಲ್ಲ ಸರ್ ನೀವ್ ಹೇಳಿದ್ ಸರಿ ಇದು ಅಂತ. ಅಂದ್ರೆ ಅವ್ರು ಇಲ್ಲಿನ ದುಬೈ ಕನ್ನಡಿಗರು, ಅವ್ರು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಒಳಗ್ ಬಂದಿರ್ತಾರೆ. ಅಟ್ಲೀಸ್ಟ್ ಅವರು ನೋಡೋಕೆ ಸಾರ್ಥಕತೆ ಇಲ್ಲ, ನಮ್ಮನ್ನ ಎಲ್ಲಾರನ್ನು ಒಟ್ಟಿಗೆ ಅಂದ್ಮೇಲೆ ಬೇಜಾರಾಗತ್ತೆ, ನಾವು ಬರೋದೇ ಬಿಡಪ್ಪ ಇನ್ಮೇಲೆ ಅಂತ. ಹೌದು ಸರ್. ಸೊ ಸರ್, ಕನ್ನಡಿಗರಿಗೆ ಮತ್ತೆ ಕನ್ನಡಕ್ಕೆ ಆಗ್ತಿರೋ ಅವಮಾನವನ್ನ ನೀವು ಅಲ್ಲಿ ಕಣ್ಣಾರೆ ನೋಡಿದೀರಾ. ನೀವು ಕನ್ನಡಿಗರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕಲಾವಿದರಿಗೆ, ಎಸ್ಪೆಷಲಿ ಕನ್ನಡದ ಕಲಾವಿದರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾನು ಹೇಳೋದು ಇದನ್ನ ಪ್ರಾಪರ್ ಆಗಿ ಆಯ್ಕೆ ಮಾಡದೆ ಹೋದ್ರೆ, ಅಂದ್ರೆ ಈಗ ನೋಡಿ ಸಿನಿಮಾ ಫಾರ್ ಎಕ್ಸಾಂಪಲ್ ಈಗ ಸೂ ಫ್ರಮ್ ಸೋ ಅಂತ ಒಂದು ಸೂಪರ್ ಡೂಪರ್ ಹಿಟ್ ಆಗಿದೆ. ನೀವು ಮುಂದೆ ಕೊಡೋವಾಗ ಯಾವ್ದು ದೊಡ್ಡ ಹೆಸರು ಮಾಡಿ, ಯಾವ್ದು ನಮ್ಗೆ ಫೈನಾನ್ಷಿಯಲಿ ಚೆನ್ನಾಗಾಗಿದೆ ಅಂತ ಸಿನಿಮಾಗಳನ್ನ ಆಯ್ಕೆ ಮಾಡಿ ಒಳ್ಳೆ ನಟ ನಟಿಯರನ್ನ ನೀವು ಪ್ರಶಸ್ತಿ ಕೊಡದೆ ಬರದೇ ವೇಸ್ಟ್ ಇಲ್ಲಿ. ಈಗ ನಮಗ್ ಬಂದ್ಬಿಟ್ಟಿದೆ, ನಾವು ಮೆಚ್ಚುಗೆ ಪಡೋದಲ್ಲ, ಇನ್ನೊಬ್ರಿಗಾದಾಗ ಅದು ಬೇಜಾರೇ ಅಲ್ವಾ ಅದು. ಹೌದು ಸರ್. ಇದೊಂದು ಈ ಟೀಮ್ ಯಾರು ಅಂತ ನಾನು ಹುಡುಕ್ತಾ ಇದ್ದೀನಿ, ಅವ್ರಿಗೆ ಹೇಳ್ಬಿಟ್ಟೆ ಬರೋಣ ಅಂತ. ಸೊ ನೆಕ್ಸ್ಟ್ ಟೈಮ್ ಇಂದ ನೀವು ಸೈಮಾದಲ್ಲಿ ಭಾಗಿಯಾಗೋದಿಲ್ವಾ ಸರ್? ಈ ಖಂಡಿತವಾಗ್ಲೂ ನನಗೇನೋ ನನಗೂ ಬೇಡ ಅನ್ಸುತ್ತೆ, ನನ್ನ ಮಕ್ಕಳು ಕೊಟ್ಟರು ಬೇಡ ಅಂತ ಹೇಳ್ಬಿಡ್ತೀನಿ ನಾನು. ಬೇಡ, ಇದೆಲ್ಲ ಬೇರೆನೆ, ಇದು ಇವ್ರು ಬಂದಿದ್ದವರಿಗೆಲ್ಲ ಕೊಡ್ತಾ ಕೂತ್ಕೊಳ್ತಾರೆ ಇವರು. ಸರ್, ನಮ್ಮ ಕನ್ನಡದವ್ರ ಆಯ್ಕೆ ಹೇಗಿದೆ ಈ ಸಾರಿ ಸೈಮಾಗೆ? ಕನ್ನಡದ ಆಯ್ಕೆಯಲ್ಲಿ ಏನಾಗಿದೆ ನೋಡಿ, ಕೆಲವು ಇವ್ರು ಯಾರು ಬೇಕೋ ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಇವ್ರಿಗೆ ಅನ್ಸ್ಬೇಕು ಪಾಪ, ಅಯ್ಯೋ ನಾವ್ ಇವ್ರಿಗೆ ಕೊಟ್ಬಿಡೋಣ ಅಂತ. ಅದೆಲ್ಲ ಬೇಕಾಗಿರೋದು, ಎಲ್ಲಾರು ಸಿನಿಮಾ ಮಾಡಿ ಪಾಪ ಎಲ್ಲರೂ ಕಷ್ಟಪಟ್ಟು ಟ್ಯಾಲೆಂಟೆಡ್ಸ್ ಎಲ್ಲ ಥಿಯೇಟರ್ಗೆ ಬಂದು ಒದ್ದಾಡ್ತಾರೆ. ಇವತ್ತು OTT ಇಲ್ಲ, ಏನೂ ಇಲ್ಲ. ಇಂಥ ಟೈಮಲ್ಲಿ ಒಳ್ಳೊಳ್ಳೆಯವ್ರನ್ನ ಗುರ್ತಿಸಿ ಚೆನ್ನಾಗಿರೋ ಸಿನಿಮಾದಲ್ಲಿ ಇರುವಂತ ಎಲ್ರಿಗೂ ಕೊಡ್ಬೇಕು. ಫಾರ್ ಎಕ್ಸಾಂಪಲ್
ಎಲ್ರಿಗೂ ಯಾರಿಗೂ ಬಿಡಬಾರ್ದು. ಹ್ಮ್ ಅದು ನಿಜವಾದ ಕನ್ನಡದ ಪ್ರೇಮ ಅನ್ಸುತ್ತೆ. ಸರಿ ಸರ್, ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.